ಸತಿ ಇವಾಗವರೆಗೂ ಬಂದಿರೋದು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು 3 ಡೇಸ್ದು ವ್ಲಾಗ್ ಆಗಿರುತ್ತೆ. 3 ಡೇಸಲ್ಲಿ ಏನೇನೆಲ್ಲ ಆಯಿತು ಅನ್ನೋ ವಿಡಿಯೋ ಕ್ಲಿಪ್ನ ತೊಗೊಂಡು ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ಒಂದೇ ದಿನ ನನಗೆ ಪೂರ ವ್ಲಾಗ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇದು ಬಸರಿ ಬೈಕೆ ಅಂತಲೇ ಅನ್ಬೋದು. ಇವಾಗ ನನಗೆ ಮಾವಿನಕಾಯಿ ನೋಡಿದ್ರೂ ಬಾಯಲ್ಲಿ ನೀರು ಬರ್ತಿದೆ. ಸೊ ಅದನ್ನ ಹಚ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಏನು ಮಜಾ ಇರತ್ತಲ್ವ. ನಿಮಗೂ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ನಂಗೆ ಗೊತ್ತು. ಹಂಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಹಾ, ಇದನ್ನು ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅನಿಸ್ತದೆ ಅಲ್ವಾ? ಸಕ್ಕತ್ತಾಗಿತ್ತು ಮಾತ್ರ. ಸೊ ನೆಕ್ಸ್ಟ್ ಬರೋ ವಿಡಿಯೋ ಕ್ಲಿಪ್ ಬಂದು ಇನ್ನೊಂದು ದಿನದ್ದು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ನಮ್ಮ ಹಸ್ಬೆಂಡ್ ಹೇಗೆ ನನಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಎಕ್ಸಸೈಸಸ್ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಅದನ್ನು ಹೇಗೆ ಮಾಡಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಕ್ಲಿಪ್ಸ್ ತೊಗೊಂಡಿರೋದು ನಾನು. ಸೊ ಇದು ಸೈಡ್ ಲೆಗ್ ರೈಸು. ಯೂಶ್ವಲಿ ನಾವು ವಾಕಿಂಗ್ ಹೋದವಾಗ ಈ ಎಕ್ಸಸೈಸಸ್ನ ಅದನ್ನ ಮಾಡ್ಕೋತೀವಿ. ಸಮ್ಟೈಮ್ಸ್ ವಾಕಿಂಗ್ ನರ್ಸರಿಗೆ ಹೋಗ್ತೀವಿ. ಆ ನರ್ಸರಿ ಹೇಗಿದೆ, ಎಲ್ಲಿದೆ ಅನ್ನೋ ಕ್ಲಿಪ್ ಕೂಡ ನಾನು ಹಾಕಿದ್ದೀನಿ. ನಾನು 1K ಸಬ್ಸ್ಕ್ರೈಬರ್ಸ್ ಆದವಾಗ ಮೊಬೈಲ್ ಅನ್ಬಾಕ್ಸ್ ಎಲ್ಲ ಮಾಡಿದೆ ಅಲ್ವಾ, ಆ ಪ್ಲೇಸ್ ನರ್ಸರಿ. ಇದು ಬಂದು ಲೇಔಟು ಊರಲ್ಲಿ. ಸೊ ಲೇಔಟ್ಗೆ ಹೋದವಾಗಲೇ ನಾವು ಎಕ್ಸಸೈಸಸ್ಸು, ನರ್ಸರಿಗೆ ಹೋದವಾಗಲೇ ಎಕ್ಸಸೈಸಸ್ ಸ್ವಲ್ಪ ಮಾಡಿಕೊಂಡು ವಾಕೆಲ್ಲ ಮಾಡಿಕೊಂಡು ಬರೋದು. ಸೊ ಡೈಲಿ ಹಾಗೆ ಹೋಗ್ತಾ ಮಾಡ್ತಾ ಇರ್ತೀವಲ್ಲ. ಸೊ ನಿಮಗೂ ಒಂದು ಸತಿ ತೋರಿಸೋಣ ಹೇಗೆ ನಾನು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಹೆಲ್ಪ್ ಆಗುವಂಥ ಎಕ್ಸಸೈಸಸ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಸೊ ಸ್ಕ್ವಾಟ್ ಆಗಿರ್ಬೋದು, ಸೈಡ್ ಲೆಗ್ ರೈಸ್ ಆಗಿರ್ಬೋದು, ಡಕ್ ವಾಕ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಆಮೇಲೆ ಏನು ಬಟರ್ಫ್ಲೈ ಫ್ಲ್ಯಾಪ್ಸು. ಈ ಎರಡೂ ಕಾಲಲ್ಲಿ ಕಾಲನ್ನ ಫೋಲ್ಡ್ ಮಾಡಿಬಿಟ್ಟು, ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಕಾಲು ಎರಡು ಫೋಲ್ಡ್ ಮಾಡಿಬಿಟ್ಟು ಎರಡೂ ಪಾದಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ಬಟರ್ಫ್ಲೈ ಫ್ಲಿಪ್ಸ್ನ ಮಾಡಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಂದರೆ ಪೆಲ್ವಿಕ್ ಪೊಸಿಷನ್ಗೆ ಬಂದು ಹೆಡ್ ಅಟ್ಯಾಚ್ ಆಗುತ್ತೆ, ಸೆಫಾಲಿಕ್ ಪೊಸಿಷನಲ್ಲಿರುತ್ತೆ. ನಾರ್ಮಲ್ ಡೆಲಿವರಿ ಆಗೋಕ್ಕೆ, ಹೆಡ್ ಫಿಕ್ಸ್ ಆಗೋಕ್ಕೆಲ್ಲ ಇದೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಈ ಎಕ್ಸಸೈಸ್ನ ಮಾಡೋಕ್ಕೆ ಹೇಳ್ತಾರೆ ಡಾಕ್ಟರು. ಮತ್ತು ಸ್ಟೆಪ್ಸ್ ಹತ್ತೋದು ಅಷ್ಟೇ ಮಾಡ್ಬೋದು. ಬಟ್ ನನಗೆ ಸ್ಟೆಪ್ಸ್ ಹತ್ತೋದು ನಾನು ಅಷ್ಟಾಗಿ ಮಾಡಲಿಲ್ಲ. ಯಾಕಂದರೆ ನಂಗೆ ಸ್ಟೆಪ್ಸ್ ಹತ್ತಿ ಎಲ್ಲ ಮಾಡುವಾಗ ತುಂಬ ಬ್ಯಾಕ್ ಪೇಯ್ನ್ ಅನ್ಸೋದು, ತುಂಬ ಉಪ್ಸ ಅನ್ಸೋದು, ಆಯಾಸ ಅನ್ಸೋದು. ಸೊ ಹಾಗಾಗಿ ನಾನು ಸ್ಟೆಪ್ಸ್ ಹತ್ತಾ ಇರಲಿಲ್ಲ. ಬಟ್ ಯಾವ್ದು ಮಾಡಿಲ್ಲ ಅಂದ್ರೂ ರೆಗ್ಯುಲರಾಗಿ ವಾಕು ಮತ್ತು ಸ್ಕ್ವಾಟ್ ಆದರೂ ಮಾಡ್ತಿದ್ದೆ. ಸೊ ಇದರಲ್ಲಿ ತೋರಿಸಿರೋ ಎಕ್ಸಸೈಸಸ್ನ ನೀವು ಮಾಡಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ 100% ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 45 ಮಿನಿಟ್ಸ್ ವಾಕ್ ಆದರೂ ಮಾಡ್ತೀನಿ. ಆ್ಯಂಡ್ 100% ಯಾಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಬೇಬಿ ಆವತ್ತಿನ ದಿನ ಯಾವ ಪೊಸಿಷನ್ಗೆ ಟರ್ನ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಬೇಬಿ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನೇ ಎಕ್ಸಸೈಸ್ ಮಾಡಿ, ಏನೇ ವಾಕ್ ಮಾಡಿ, ಎಷ್ಟೇ ಮಾಡಿದ್ರೂ ಬೇಬಿ ಆ ಟೈಮ್ಗೆ ಮೂವ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವತ್ತಿನ ದಿನದೇ ನೈಟ್ ವಿಡಿಯೋ ಕ್ಲಿಪ್ ಇದು. ಸೊ ನೋಡಿ. ಸೊ ಹೊಸಕೋಟೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಆಗಿತ್ತು. ಅಂದರೆ ಹೊಸ ಹೋಟೆಲ್ ಆಗಿತ್ತು. ಎಷ್ಟೋ ದಿನದಿಂದ ತಿನ್ನಬೇಕು ಅನ್ಕೊತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗ ದೋಸೆ ಆಗೋಗಿತ್ತು, ಪಡ್ಡು ಮಾತ್ರ ತಿಂದ್ವಿ. ಸೊ ಹೆಂಗಿದ್ರು ನಾನು ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇದು ಯಾವ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಇವಾಗ ಟೈಮ್ ಬಂದು 9:30 ಆಗಿದೆ. ಡಿನ್ನರ್ ಮಾಡಿಲ್ಲ, ಇಲ್ಲೇ ಬಂದು ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಏನೇನೆಲ್ಲ ಇರುತ್ತೆ. ಇವತ್ತು ದೋಸೆ ಇರುತ್ತಾ ಆಗೋಗಿರುತ್ತಾ ಏನೂ ಗೊತ್ತಿಲ್ಲ. ಸೊ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ. ಸೊ ಸೇಮ್ ನಾನು ನಿಮ್ಮ ಹತ್ರ ಹೇಳ್ದಂಗೆ ದಾವಣಗೆರೆ ಬೆಣ್ಣೆ ದೋಸೆ ಇವತ್ತು ಖಾಲಿ, ಕ್ಲೋಸಿಂಗ್ ಟೈಮ್ ಆಗೋಗಿದೆ ಅನ್ಸುತ್ತೆ, ಅಥವಾ ಏನು ಸಿಗಲಿಲ್ಲ ಇವತ್ತು, ಏನೋ ಗೊತ್ತಿಲ್ಲ. ಅದು ಯಾವಾಗ ಮೂರು ಸತಿ ಇವಾಗವರೆಗೂ ಬಂದಿರೋದು. 3 ಸತಿನೂ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲಿಲ್ಲ. ಸೊ ಇವಾಗ ರೆಗ್ಯುಲರ್ ಆಗಿ ನಾನು ಒಂದು ಕಡೆ ಇಡ್ಲಿ ತಿಂತೀನಿ. ಸೊ ಆ ಶಾಪ್ನ ನಾನು ನಿಮ್ಗೆ ತೋರಿಸಿಲ್ಲ, ಯಾವಾಗಲೂ ವ್ಲಾಗ್ ಮಾಡಿಲ್ಲ, ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಬಟ್ ಯಾವತ್ತೂ ತೊಗೊಂಡಿಲ್ಲ ಕ್ಲಿಪ್ಪು. ಸೊ ಅದನ್ನು ಇವತ್ತು ಒಂದು ವಿಡಿಯೋ ಕ್ಲಿಪ್ ತೊಗೊಂಡು, ಅಡ್ಡ ನೀನು ಕತ್ಲು. ಸೊ ಇವತ್ತು ಆ ವಿಡಿಯೋ ಕ್ಲಿಪ್ ತೊಗೊಂಡು
ಹಾಕ್ತೀನಿ. ಅಲ್ಲೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಹೋಗೋಣ ಬನ್ನಿ, ಅಲ್ಲೂ ಇರುತ್ತೋ ಇಲ್ವೋ. But if I lay down and I play dead and I stay dead, baby you'll get sick of being the monster out of my head, under my bed. Think you're something out of my nightmares, standing right there. But if I lay down and I play dead and I stay dead, then will you get bored of killing me? Silhouettes of you are like a taunt. Never really know just what you want. With you I don't ever feel calm. I can feel the sweat inside my palm. Play with me like cats and a string. You don't understand the pain it brings. ಸೊ ಅಷ್ಟೇ 2 ಇಡ್ಲಿ ತಿಂದ್ಕೊಂಡು ಮನೆಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪು. ಸೊ ನೆಕ್ಸ್ಟ್ ಡೇನೇ ನಾನು ಊರಿಗೆ ಹೋಗ್ತಾ ಇದ್ದಿದ್ದು. ಸೊ ಊರಿಗೆ ಹೋಗೋಕ್ಕಿಂತ ಮುಂಚೆ 9 ತಿಂಗಳಲ್ಲಿ ಅತ್ತೆ ಮನೆಯವರು ಒಂದು ಸೀರೆ ಉಡಿಸಿ ಮತ್ತು ಅರಿಶಿನ ಕುಂಕುಮ ತಿಂಡಿ ಎಲ್ಲ ಕೊಟ್ಟು ಒಬ್ಬಟ್ಟು ಅಡುಗೆ ಮಾಡಿ ಕಳಿಸ್ಬೇಕು. ನಾನು ಅಡುಗೆ ಏನೇನು ಮಾಡಿದರು ಅಂತ ತೊಗೊಂಡಿಲ್ಲ. ಹುಳ್ಳಿಕಾಯಿ ಪಲ್ಯ, ಕೋಸಂಬರಿ, ಒಬ್ಬಟ್ಟು ಎಲ್ಲ ಮಾಡಿದರು. ನಾನು ಅದು ಟಯರ್ಡ್ ಆಗಿದ್ದೆ ಆಲ್ರೆಡಿ. ನನಗೊಂಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಸ್ಯಾರಿಯಲ್ಲಿ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಅಷ್ಟೊಂದು ಹೆವಿ ಅನಿಸ್ತಾ ಇರುತ್ತೆ. ಸೊ ಸುಸ್ತಾಗ್ತಿತ್ತು. ಹಾಗಾಗಿ ಏನೂ ಜಾಸ್ತಿ ವಿಡಿಯೋ ಕ್ಲಿಪ್ ತೊಗೊಂಡಿಲ್ಲ. ನಮ್ಮ ಅತ್ತೆ ಕುಂಕುಮ ಕೊಡ್ತಿದ್ರು ನನಗೆ, ಆ ವಿಡಿಯೋ ಕ್ಲಿಪ್ ಮಾತ್ರ ತೊಗೊಂಡೆ. ಮತ್ತು ಎಲ್ಲರ ಕೈಯಲ್ಲಿ ಆಶೀರ್ವಾದ ಮಾಡಿಸಿದ್ರು. ಸೊ ಆ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀವಿ. ಮತ್ತು ಅಲ್ಲಿಂದ ಹೊರಡ್ತಾ ಕಾರಲ್ಲಿ 1-2 ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಅದೆಲ್ಲನೂ ಮುಂದೆ ಬರುತ್ತೆ ನೋಡಿ. ನಾನು ರಾ ಆಗೇ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ನನ್ನ ಬಗ್ಗೆ ಹೇಳಿದೆ. If I lay down and I play dead and I stay dead, baby you'll get sick of being the monster out of my head, under my bed. Think you're something out of my nightmares, standing right there. But if I lay down and I play dead and I stay dead, then will you get bored of killing me? Silhouettes of you are like a taunt. Never really know just what you want. With you I don't ever feel calm. I can feel the sweat inside my palm. Play with me like cats and a string. You don't understand the pain it brings. ಸಾಕಾಯ್ತು ಸ್ವಾಮಿ. To you, and it's twisted, you've been gifted with the evil voodoo. Got me coming back for more, even when I've been screwed. Dolls full of pins, pierce my heart straight through. I got issues in my head, I like you in my bed, but you keep me on red. Oh, everything is like a test, I better not text or I'll come off desperate. But if I lay down and I play dead and I stay dead, baby you'll get sick of being the ಮಾತಾಡ್ತೀರಾ ಇಟ್ಕೊಂಡಿದ್ದೀನಿ. ಇವಾಗ 9 ತಿಂಗಳಿಗೆ ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಅತ್ತೆ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನು, ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಹಸ್ಬೆಂಡ್, ಇಷ್ಟು ಜನ. ಸೊ ಇದನ್ನ ಯಾವ್ದೋ ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ ಮಾಡಿಲ್ಲ ಇವತ್ತು. ಬೈಟ್ ತಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.